ನಮಸ್ಕಾರ. ಇವತ್ತು ನಾನು ಕೃಷಿಟೆಕ್ ಕಂಪನಿಯ ಫ್ಲೋರಾ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ತಾ ಇದ್ದೀನಿ. ಫ್ಲೋರಾ ಇದು ಹ್ಯೂಮಿಕ್ ಆಸಿಡ್ ಬೇಸ್ ಪ್ರಾಡಕ್ಟ್ ಇದೆ. ಕೃಷಿಟೆಕ್ ಕಂಪನಿದ ಇದರಲ್ಲಿ ಹ್ಯೂಮಿಕ್ ಆಸಿಡ್ 50% ಇದೆ. ಇದು 50% ಇದೆ. ಇದರಿಂದ ಏನಾಗುತ್ತೆ, ಬೇರುಗಳು ಬೆಳೆಯ ಬೇರುಗಳನ್ನು ಡೆವಲಪ್ ಆಗುತ್ತೆ, ನೆಲವನ್ನು ಮೆತ್ತಗಾಗುತ್ತೆ. ಹ್ಯೂಮಿಕ್ ಆಸಿಡ್ ಭೂಮಿಗೆ ಹೋಗೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ. ಇದು ನೋಡಿ, ಈಗ ನಾನು ಕೆಲವೊಂದು ಮಾರ್ಕೆಟಲ್ಲಿ ಸಾಕಷ್ಟು ಪ್ರಮಾಣ ಹ್ಯೂಮಿಕ್ ಆಸಿಡ್ ಇದ್ದಾವೆ. ಇದು ನಮ್ಮದು ಹ್ಯೂಮಿಕ್ ಆಸಿಡ್ ಯಾವ ಥರ ಕೆಲಸ ಮಾಡುತ್ತೆ ನಾನು ತೋರಿಸ್ತೀನಿ, ಅಥವಾ ನೀರಲ್ಲಿ ಯಾವ ಥರ ಕೆಲಸ ಮಾಡುತ್ತೆ ತೋರಿಸ್ತೀನಿ. ಇದು 1 ಲೀಟರ್ ನೀರಿದೆ, 1 ಥರ ನೀರಿದೆ. ಇದು 1 ಲೀಟರ್ ನೀರಿಗೆ ಇದ್ರ ಪ್ರಮಾಣ ಏನಾಗಿರ್ತಂದರೆ ಇರೋದಲ್ಲ, 4 ಲೀಟರ್ ನೀರಿಗೆ 1 ಗ್ರಾಮ್ ಹಾಕಬೇಕು. 4 ಲೀಟರ್ ಗ್ರಾಮ್ ಹಾಕೊಂಡು 250 ಗ್ರಾಮ್ ಪರ್ ಎಕರ್ ಐತೆ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಅವನ ಅವಶ್ಯಕತೆ ಇಲ್ಲ. 250 ಗ್ರಾಮ್ ಪರ್ ಎಕರ್. ಏನು 400 ಲೀಟರ್ ನೀರಿಗೆ 250 ಗ್ರಾಮ್ ಹಾಕೊಳ್ರಿ ಸಾಕು. ಇಲ್ಲ ಆಗುತ್ತೆ, ನೀವು ನೀರು ಜಾಸ್ತಿ ತಗೋಬೇಕಾಗುತ್ತೆ, ಅಷ್ಟೇ ಸಾಕು. ಈಗ ನಾವು ಇದರಲ್ಲಿ ಹಾಕ್ತಾ ಇದ್ವಿ, ನೀರಲ್ಲಿ ಕರಗುತ್ತೆ. ಇದು 0.25 ಗ್ರಾಮ್ ಇದೆ ನೋಡ್ರಿ. ಇದು ಇಲ್ಲ ಹಾಕಿರ್ತೀನಿ, ಇದು ನೋಡ್ರಿ ಯಾವ ಥರ ಕರಗುತ್ತೆ. ಇದು ಯಾವ ಥರ ಕರಗುತ್ತೆ ನೋಡ್ರಿ, ಇದು ಯಾವ ಥರ ಕರಗುತ್ತೆ. ಹ್ಯೂಮಿಕ್ ಆಸಿಡ್ ಇದೆ. ಇಲ್ಲಿ ನೋಡ್ರಿ ಯಾವ ಥರ ಟೋಟಲಿ 100% ಡಿಸಾಲ್ವ್ ಇದೆ. ನೀರು 1 ಲೀಟರ್ ನೀರಲ್ಲಿ 0.25 ಗ್ರಾಮ್ ಇದೆ. ಅಂದರೆ 250 ಗ್ರಾಮು ಪರ್ ಎಕರ್ ಸಾಕಾಗತ್ತೆ. ನೀವು ರೈತರು ದಯವಿಟ್ಟು ನೀರು ಜಾಸ್ತಿ ತೊಗೊಳ್ರಿ. 1 ಬ್ಯಾರಲ್ ನೀರಲ್ಲಿ 250 ಗ್ರಾಮ್ ಹಾಕ್ಕೊಡ್ರಿ, ನಡೀತೈತೆ, ಏನು ತೊಂದರೆ ಇಲ್ಲ. ಆದರೆ ನೀವು ಕೈಯಿಂದ ಸ್ವಲ್ಪ ಕಲಿಸ್ಬೇಕಾಗತ್ತೆ. ಸ್ವಲ್ಪ ಕೈಯಿಂದ ಡೀಪ್ ಹಾಕೋಲ್ಲ, ಎಲ್ಲ ಏನು ತೊಂದರೆ ಇಲ್ಲ. ಈಗ ಆಗತ್ತೆ ನೋಡಿರಿ, ಟೋಟಲಿ ವಾಟರ್ ಸೊಲ್ಯೂಬಲ್ ಐತೆ. ಟೋಟಲ್ ನೋಡಿರಿ ಈ ಥರ ಏನೂ ಉಳಿದಿಲ್ಲ, ಎಲ್ಲ ಕರಗುತ್ತೆ. ಇದಕ್ಕೆ ಆ ಥರ ಮಾಡಿ ಡ್ರಿಪ್ಪಿಗೆ ಕೊಡ್ಬೇಕು. ಆ ಥರ ಡ್ರಿಪ್ಪಿಗೆ ಕೊಡಬೇಕು, ಡ್ರಿಂಚಿಂಗ್ ಮಾಡ್ಬೋದು. ಡ್ರಿಂಚಿಂಗ್ ಮಾಡ್ಬೋದು ರೀ. ಇದು ನೋಡಿರಿ ಇಷ್ಟೇ 25 ಗ್ರಾಮ್ಲೆಸ್ದಾಗ ಇದು ನೋಡಿದ್ರೆ ಏನಾಗುತ್ತೆ ನೋಡಿರಿ, ಇಷ್ಟು ಇದೆ, ಇಷ್ಟು ಬ್ಲ್ಯಾಕ್ ಬಂದ್ಬಿಟ್ಟಿದೆ ನೋಡಿರಿ. ಇದು ಯಾವ್ಯಾವ ಬೆಳೆಗೆ ಎಲ್ಲ ಬೆಳೆಗೆ ನಡೀತೈತೆ. ಎಂತ ದಾಳಿಂಬೆ, ದ್ರಾಕ್ಷಿ, ಡ್ರಿಂಕ್ಸ್